ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿರ್ತೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಇವತ್ತು ತಮ್ಮನೇಲಿ ನೋಡಿದ್ದೀರಾ. ಹೌದು, ಗಂಡ ಇದ್ದಾಗ ಅನುಮಾನ, ಗಂಡ ಇಲ್ಲದಿದ್ದಾಗ ಅವಮಾನ. ಹೌದು, ನಿಜ ಅಲ್ವಾ ಫ್ರೆಂಡ್ಸ್? ಗಂಡ ಇದ್ದಾಗ ನಾವು ಕೂತ್ರೆ ತಪ್ಪು, ನಿಂತರೆ ತಪ್ಪು, ಅವ್ರು ಹೊರಗಡೆ ಹೋದರೆ ತಪ್ಪು, ಬೇಗ ಬಂದರೂ ತಪ್ಪು, ಲೇಟಾಗಿ ಬಂದರೂ ತಪ್ಪು, ಹೆಜ್ಜೆಜ್ಜೆಗೂ ಅನುಮಾನ ಪಡ್ತೀವಿ. ಯಾಕೆ ಅಂದರೆ ಅದು ನಮ್ಮ ಸೊತ್ತಾಗಿರುತ್ತೆ. ಅದು ಯಾರಾದರೂ ಕಣ್ಣಾಕ್ತಾರೋ, ಎಲ್ಲೂ ಹೋಗಿರ್ತಾರೋ, ಯಾಕಂದರೆ ಪಕ್ಕದ ಮನೆಯವ್ರು ಏನೋ ಮಾಡ್ತಾ ಇದ್ದಾರೆ ಅಂದಾಗ ಅದು ನಮ್ಮ ಗಂಡ ಮೇಲೂ ಪರಿಣಾಮ ಬೀರುತ್ತೆ ಅಂತ ನಮ್ಮ ಮೈಂಡ್ಸೆಟ್ಟಲ್ಲಿ ಕೂತ್ಕೋತೀವಿ. ಹಾಗಾಗಿ ತುಂಬ ಇಷ್ಟಪಡುವಂಥ ಹೆಣ್ಮಕ್ಳು ಗಂಡನ ಹೆಜ್ಜೆಜ್ಜೆಗೂ ಅನುಮಾನ ಪಡ್ತಾ ಇರ್ತಾರೆ. ಯಾಕೆ ಅಂದರೆ ಅದು ನಮ್ಮ ಮನೆಯ ಮಾಣಿಕ್ಯ, ಅದು ನಮಗೆ ಮಾತ್ರ ಸೊತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಅನುಮಾನ ಪಡ್ತಾರೆ. ಒಂದು ಹುಡುಗಿ ಜೊತೆ ಮಾತಾಡಿದ್ರು ಅಸೂಯೆ ಪಡ್ತಾರೆ, ಒಂದು ಹುಡುಗಿ ಕಣ್ಣೆತ್ತಿ ಅವ್ರನ್ನ ನೋಡಿದ್ರು ಅಸೂಯೆ ಪಡ್ತಾರೆ. ಏಕೆಂದರೆ ಗಂಡ ನನಗೆ ಮಾತ್ರ ಸೊತ್ತು, ಅದು ನನ್ನ ವಸ್ತು ಅನ್ನೋದು ನಮ್ಮ ಪ್ರತಿಯೊಂದು ಹೆಣ್ಣುಮಕ್ಕಳ ಒಂದು ಜವಾಬ್ದಾರಿ. ಏಕೆಂದರೆ ನಮ್ಮ ಗಂಡಂದನ್ನು ನಾವೇ ಕಾಪಾಡ್ಕೋಬೇಕು ಅನ್ನೋ ಒಂದು ಇದು. ಯಾಕೆ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಕಣ್ಣ ದೃಷ್ಟಿಲಿ ಯಾವಾಗಲೂ ಅವರು ದೇವ್ರ ಥರ ಇರ್ತಾರೆ. ಯಾಕೆ ಅಂದರೆ ಗಂಡ ಅನ್ನೋದೇ ಪ್ರತಿಯೊಂದು ಹೆಣ್ಣಿಗೂ ಶಕ್ತಿ. ಯಾಕಂದರೆ ತಂದೆ ಆಗಿ ತಾಯಿ, ನಾವು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಗಂಡ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಸ್ನೇಹಿತ ಎಲ್ಲ ಆಗಿರ್ತಾನೆ. ಯಾಕಂದರೆ ನಾವು ಕಷ್ಟ ಅಂತ ಹೇಳ್ಕೊಳ್ಳೋದೇ ಗಂಡನ ಹತ್ರ. ಯಾಕಂದರೆ ಪ್ರತಿಯೊಂದು ಹೆಜ್ಜೆಲಿ ನಮಗೆ ಹತ್ತಾಗ ಕಣ್ಣೀರು ಒರೆಸೋಕ್ಕೆ, ಬೇಜಾರಾದಾಗ ಮುದ್ದು ಮಾಡೋಕ್ಕೆ, ಹಾಗೆ ನಾವು ಒಂದು ಏನಾದರೂ ಮಾಡ್ತೀವಿ ಅಂದರೆ ಸ್ನೇಹಿತನಾಗಿ ಧೈರ್ಯ ಹೇಳೋಕ್ಕೆ, ತಪ್ಪು ಮಾಡಿದಾಗ ಟೀಚರ್ ಆಗಿ ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಧೈರ್ಯ ತುಂಬವರೇ ನಿಜವಾದ ನಮ್ಮ ಗಂಡ. ಏಕೆಂದರೆ ಅವರಿರೋವರೆಗೂ ನಮಗೆ ಯಾವುದರ ಒಂದು ಕಷ್ಟನೂ ಗೊತ್ತಾಗಲ್ಲ. ಏಕೆಂದರೆ ಹೊರಗಡೆ ದುಡಿಯೋದು ಅವರೇ, ನಮ್ಮನ್ನು ನೋಡ್ಕೊಳ್ಳೋದು ಅವರೇ. ಪ್ರತಿಯೊಂದು ಹೆಜ್ಜೆನೂ ನನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕು, ನನ್ನ ಹೆಂಡ್ತಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಒಂದು ದುಡಿಯೋ ಅಂಥ ದೇವರು ನಮ್ಮ ಗಂಡಂದಿರಾಗಿರ್ತಾರೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಒಂದು ಖುಷಿನೇ ಅವರ ಖುಷಿಯಾಗಿರುತ್ತೆ. ಎಲ್ಲೋ 100ಕ್ಕೆ ಒಂದು 10% ಅಷ್ಟೇ ಗಂಡಂದಿರು ಹೆಂಡ್ತಿನ ಅರ್ಥ ಮಾಡ್ಕೊಳ್ಳಲ್ಲ. ಇನ್ನಲ್ಲಿ 90% ಗಂಡಂದಿರು ಹೆಂಡ್ತಿನ ಅರ್ಥ ಮಾಡ್ಕೋತಾರೆ. ಗಂಡ ಇರೋವರೆಗೂ ಯಾವುದರ ಬೆಲೆನೂ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಒಂದು ತರಕಾರಿ ತರಬೇಕು ಅಂದರೆ ಗಂಡ ತರ್ತಾರೆ, ಮನೆಗೆ ಒಂದು ಸಾಮಾನು ತರಬೇಕು ಗಂಡ ತರ್ತಾರೆ, ಬಟ್ಟೆ ತರಬೇಕು ನನ್ನ ಹಸ್ಬೆಂಡ್ ಇದ್ದಾರೆ. ಪ್ರತಿಯೊಂದಕ್ಕೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದೇ ನಮ್ಮ ಲೈಫಲ್ಲಿ ಅವರು ಒಂದು ಭಾಗ ಇಲ್ಲ ಅಂದಾಗ, ನಮ್ಮನ್ನು ಬಿಟ್ಟು ಹೋದರು, ನಮಗೆ ಅವ್ರು ನಮ್ಮ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಇಲ್ಲ ಅಂದಾಗ ಆ ಹೆಣ್ಣಿನ ನರಕ ಇದೆಯಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಯಾವ ಯಮ ಶತ್ರುಗೂ ಬೇಡ ಅಷ್ಟು ನೋವುಗಳನ್ನ ಎದುರಿಸ್ತಾಳೆ. ಗಂಡ ಇದ್ದಾಗ ಯಾವುದರ ವ್ಯಾಲ್ಯೂ ಅವಳಿಗೆ ಗೊತ್ತಿರಲ್ಲ. ಯಾಕಂದರೆ ಅದೊಂದು ಅವನೇ ಆಗಿರ್ತಾನೆ ಮನೆಗೆ ಆಧಾರ ಸ್ತಂಭ. ಅದೇ ಗಂಡ ಕೈ ಬಿಟ್ಟು ನಿಂತಾಗ ಆ ಹೆಣ್ಣಿನ ಪರಿಸ್ಥಿತಿ ಇದೆಯಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ರೋಡಲ್ಲಿ ಹೋಗ್ತಾ ಇರೋರು ಗಂಡ ಇದ್ದರೆ ಅಕ್ಕ ತಂಗಿ ಅನ್ನೋ ಭಾವನೆಯಿಂದ ಕರೀತಾರೆ. ಅದೇ ಹೆಣ್ಣು ಗಂಡ ಇಲ್ಲ ಅಂದಮೇಲೆ ಅವಳ ಒಂದು ಚರಿತ್ರೆ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ಯಾಕಂದರೆ ಆ ಮನೆಗೆ ಆಧಾರ ಸ್ತಂಭ ಅವಳೇ ಆಗಿಬಿಡ್ತಾಳೆ. ಗಂಡ ಇಲ್ಲದಾಗ ಪ್ರತಿಯೊಂದು ಅವಳು ದುಡಿಬೇಕು, ಮಕ್ಕಳನ್ನ ಸಾಕಬೇಕು, ತಂದೆ ತಾಯಿನ ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು, ಮತ್ತು ಹೊರಗಡೆ ಸಮಾಜದಲ್ಲಿ ಫೇಸ್ ಮಾಡಬೇಕು. ಎಷ್ಟು ಕಷ್ಟಪಡ್ತಾಳೆ. ಗಂಡ ಇರಬೇಕಾದ್ರೆ ಅವಳಿಗೆ ಯಾವುದ್ರ ಬೆಲೆ ಗೊತ್ತಿರಲ್ಲ. ಗಂಡ ಹೋದ್ಮೇಲೆ ಒಂದೊಂದು ರೂಪಾಯಿಗೂ ಬೆಲೆ ಕಟ್ತಾ ಇರ್ತಾಳೆ. ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಡ್ತಾಳೆ. ಬದಿಗಿಟ್ಟು ಗಂಡನ ಮೇಲೆ, ಗಂಡ ಇದ್ದಿದ್ರೆ ನನಗೆ ಈ ಥರ ಇರ್ತಿತ್ತಂತ ರಾತ್ರಿ ಮಲ್ಗೋಕ್ಕೂ ಭಯ ಪಡ್ತಾಳೆ. ಯಾಕೆ ಅಂದರೆ ಗಂಡ ಇದ್ದಾಗ ಅವಳಿಗೆ ಧೈರ್ಯ. ಅದೇ ಗಂಡ ಇಲ್ಲದಾಗ ನನ್ನ ಮನೆ ಯಾರು ಬಂದು ಬಾಗಿಲು ಕೊಡ್ತಾರೋ ಅನ್ನೋ ಒಂದು ಭಯ ಅವಳಿಗಿರುತ್ತೆ. ಯಾಕೆ ಅಂದರೆ ಆ ಶಕ್ತಿ ಗಂಡನಲ್ಲಿರುತ್ತೆ. ಅಕ್ಕಪಕ್ಕದವರು ಅಕ್ಕ ತಂಗಿ ಅನ್ನೋ ರೀತಿ ನೋಡ್ತಾ ಇರೋರು ಲಾಸ್ಟಿಗೆ ಅವಳನ್ನು ಒಂದು ಕೆಟ್ಟ ದೃಷ್ಟಿಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ಹೊರಗಡೆ ಹೋದರೆ ತಪ್ಪು, ಕೂತ್ರೆ ತಪ್ಪು, ಮನೆಗೆ 4 ಜನ ಬಂದರೆ ತಪ್ಪು, ನೆಂಟರು ಬಂದರು ಯಾರೋ ಬಂದಿದ್ದಾರೆ ಅನ್ನೋ ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ಆ ಹೆಣ್ಣನ್ನು ತಂದಿಡ್ತಾರೆ. ಅವಳು ಯಾವುದೋ ಒಳ್ಳೆ ರೀತಿ ದುಡಿಮೆ ಮಾಡಿದರೂ ಆ ದುಡಿಮೆಗೆ ವ್ಯಾಲ್ಯೂ ಇರೋಲ್ಲ. ಯಾಕಂದರೆ ಅಂಥ ಸಮಾಜದಲ್ಲಿ ಅಂಥ ಜನಗಳ ಮಧ್ಯ ನಾವು ಬದುಕ್ತಾ ಇರ್ತೀವಿ. ಹಾಗಾಗಿ ಗಂಡ ಇರುವವರೆಗೂ ಅವರ ಬೆಲೆ ನಮಗೆ ಗೊತ್ತಾಗಲ್ಲ. ಎಷ್ಟು ಸಾಧ್ಯನೋ ಕಷ್ಟನೋ ಸುಖನೋ ಒಳ್ಳೆಯದೋ ಕೆಟ್ಟದೋ ಗಂಡನ ಜೊತೆ ಬಾಳಿದ್ರೆ ನಮಗೆ ಬೆಲೆ ಮರ್ಯಾದೆ ಎಲ್ಲ ಸಿಗುತ್ತೆ. ಅದೇ ಗಂಡ ಇಲ್ಲ ಅಂದರೆ ಆ ಹೆಣ್ಣಿನ ಜೀವನ ನಾಯಿಗಿಂತ ಕೀಳಾಗಿ ಮಾಡಿ ಇಡ್ತಾರೆ. ಇದು ತುಂಬ ಜನ ಹೆಣ್ಣುಮಕ್ಕಳ ಕಟು ಸತ್ಯ. ಇದೇ ಸತ್ಯ. ಯಾಕೆ ಅಂದರೆ ಜೀವನ ಆ ಥರ ಆಗಿದೆ. ಹಾಗೆ ಈ ವಿಡಿಯೋ ನನ್ನ ವಿಡಿಯೋದ ಇಷ್ಟ ಆದರೆ ಲೈಕ್ ಅಂತೂ ಮಾಡಿ.
ಅದೊಂದು ಎಕ್ಸ್ಪೆಕ್ಟೇಷನ್ ನಿಮ್ಮ ಹತ್ರ ಮಾಡ್ತೀನಿ. ಯಾಕಂದರೆ ಪ್ರತಿಯೊಂದು ಹೆಣ್ಣಿನ ಸಮಸ್ಯೆ ಇದಾಗಿರುತ್ತೆ. ಯಾರು ಆ ತಂದೆ ತಾಯಿಗಳು ಯಾರೂ ಅವತ್ತು ದಿನಕ್ಕೆ ಬರುವುದಿಲ್ಲ.